Good morning, Mandal. I am Dr. Mamata N, Assistant Professor of Economics, Government First Year College, Tiptur. Today, we will discuss about main features of Indian statistical system. Module 5, Vital Macroeconomic Statistics, main features of Indian statistical system. Main features. ಒಂದು ಸಂಖ್ಯಾ ಪದ್ಧತಿಯಲ್ಲಿ ಪ್ರಮುಖವಾದಂತಹ ಭಾರತದ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆಯಲ್ಲಿ ಅಥವಾ ಪದ್ಧತಿಯಲ್ಲಿ ಪ್ರಮುಖವಾದಂತಹ ಲಕ್ಷಣಗಳು ಯಾವುದು ಅನ್ನೋದನ್ನು ನಾವು ನೋಡಿದಾಗ ಫಸ್ಟ್ ಒನ್ ಈಸ್ ಸರ್ವೇಸ್ ಸಮೀಕ್ಷೆ. ದ ನ್ಯಾಷನಲ್ ಶಾಂಪಸ್ ಸರ್ವೆ ಆಫೀಸಸ್ ಫಾರ್ಮರ್ಲಿ called the National Shampoo Survey Organizations was the largest organization in India conducting periodic socio-economic surveys. This topic comes under the subject of the Indian economy in the IAS exam. The aspirants can expect questions from this topic for UPSC, prelims, mains or even economics optional. ಇಲ್ಲಿ ಸರ್ವೆ ಸಮೀಕ್ಷೆ ಅನ್ನುವಂಥದ್ದು ಏನಪ್ಪ ಹೇಳುತ್ತೆ ಅಂತಂದರೆ ಭಾರತದ ಒಂದು NSS ಅಂದರೆ ಏನು ರಾಷ್ಟ್ರೀಯ ಒಂದು ಸರ್ವೇನ ಸಮೀಕ್ಷಾ ಒಂದು ಸಂಸ್ಥೆ ಇದೆಯೋ ಈ ರಾಷ್ಟ್ರೀಯ ಸಮೀಕ್ಷಾ ಸರ್ವೆ ಅಂದರೆ ಸೇವಾ ಸಂಸ್ಥೆ ಅನ್ನುವಂಥದ್ದು ಈ ಭಾರತದಲ್ಲಿ ಫಾರ್ಮಲಿ ಕಾಲ್ಡ್ ನ್ಯಾಷನಲ್ ಶಾಂಪಸ್ ಸರ್ವೆ ಅಂತ ಕರಿತೀವಿ. ಅಂದರೆ ಶಾಂಪಸ್ ಸರ್ವೆ ಆರ್ಗನೈಸೇಷನ್ ಅಂತ ಕರಿತೀವಿ. ಇದರ ಒಂದು ಪ್ರಮುಖವಾದಂತಹ ಒಂದು ಅಂಶ ಏನಪ್ಪ ಅಂತಂದರೆ ಈ ಶಾಂಪಸ್ ಸರ್ವೆ ದ ಲಾರ್ಜೆಸ್ಟ್ ಆರ್ಗನೈಸೇಷನ್ ಇನ್ ಇಂಡಿಯನ್ ಕಂಡಕ್ಟಿಂಗ್ ಪಿರಿಯಾಡಿಕ್ ಸೋಷಿಯೋ ಎಕನಾಮಿಕ್ ಸರ್ವೆ. ಇದು ಪ್ರಮುಖವಾಗಿ ಬಹಳ ದೊಡ್ಡ ಮಟ್ಟದ ಒಂದು ಸರ್ವೆನ ಸಮೀಕ್ಷೆಯನ್ನು ನಡೆಸುತ್ತೆ. ನ್ಯಾಷನಲ್ ಶಾಂಪಸ್ ಸರ್ವೆ ಆರ್ಗನೈಸೇಷನ್ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆ ಅನ್ನುವಂಥದ್ದು ಪ್ರಮುಖವಾದಂತಹ ಒಂದು ಸಂಸ್ಥೆಯಾಗಿದ್ದು ಅಂಕಿಅಂಶ ಸಂಗ್ರಹಾಲಯದ ಒಂದು ಪ್ರಮುಖವಾದಂತಹ ಸಂಸ್ಥೆಯಾಗಿದ್ದು ಈ ಸಂಸ್ಥೆ ಭಾರತದಲ್ಲಿ ಅತಿ ದೊಡ್ಡವಂದರೆ ಅತಿ ಮುಖ್ಯವಾದಂತಹ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಆರ್ಥಿಕ ಒಂದು ಸಮೀಕ್ಷೆಗಳನ್ನು ಅವಧಿ ಅಂದರೆ ಒಂದು ಪ್ರಮುಖವಾದಂತಹ ಅವಧಿಯ ಒಂದು ಸಮೀಕ್ಷೆಗಳನ್ನು ಇದು ನಡೆಸುತ್ತೆ. ಆಯಾ ಸಮಯಕ್ಕೆ ತಕ್ಕಂತೆ ಆಯಾ ಅವಧಿಗೆ ತಕ್ಕಂತೆ ದಿಸ್ ಟಾಪಿಕ್ ಕಮ್ಸ್ ಅಂಡರ್ ದ ಸಬ್ಜೆಕ್ಟ್ ಆಫ್ ದ ಇಂಡಿಯನ್ ಎಕಾನಮಿ. ಅದರಲ್ಲೂ ಪ್ರಮುಖವಾಗಿ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಬರುವಂತಹ ಪ್ರಮುಖವಾದಂತಹ ಒಂದು ಅಂಶಗಳಲ್ಲಿ ಇದನ್ನು ಇಂದ IAS ಎಕ್ಸಾಮ್ಗಳಲ್ಲಿ ಅಂದರೆ ಈ ಸರ್ವೆ ಏನು ಇವು ಮಾಹಿತಿಯನ್ನು ಸಂಗ್ರಹಿಸಿರುವಂತಹ ಅಂಕಿಅಂಶಗಳನ್ನು ಸಂಗ್ರಹಿಸಿದ್ದು ಈ ಅಂಕಿಅಂಶಗಳ ಆಧಾರದ ಮೇಲೆ ಪ್ರಮುಖವಾದಂತಹ IAS ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆಗಳು ಬರೋದನ್ನು ನೋಡ್ತೀವಿ. ದ ಆಸ್ಪಿರೆಂಟ್ಸ್ ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ ಫ್ರಮ್ ದಿಸ್ ಟಾಪಿಕ್ ಫಾರ್ UPSC ಪ್ರಿಲಿಮ್ಸ್. ಯಾವುದೇ ಒಬ್ಬ ಪರೀಕ್ಷಾರ್ಥಿ ಆಸ್ಪಿರೆಂಟ್ಸ್ ಅನ್ನುವಂಥದ್ದು ಪ್ರಮುಖವಾಗಿ ಈ ಒಂದು ಶಾಂಪಸ್ ಸರ್ವೆ ಅಂದರೆ ಏನು ರಾಷ್ಟ್ರೀಯ ಒಂದು ಮಾದರಿ ಸಮೀಕ್ಷಾ ಸಂಸ್ಥೆ NSSO ಅನ್ನುವಂಥದ್ದು ಸಂಗ್ರಹಿಸಿರುವಂತಹ ಅಂಕಿಅಂಶಗಳನ್ನು ನಾವು ಪ್ರಮುಖವಾಗಿ ಅವರ ಅಧ್ಯಯನವನ್ನು ಮಾಡಬೇಕು. ಏಕೆ ಅಂತಂದರೆ ಇದರಲ್ಲಿ UPSC ಪ್ರಿಲಿಮ್ಸ್ನಲ್ಲಿ ಪ್ರಮುಖವಾಗಿ ಅಥವಾ ಮೇನ್ಸಲ್ಲಿ ಅಥವಾ ಯಾವುದೇ ಎಕನಾಮಿಕ್ಸ್ ಆಪ್ಷನಲ್ ಅನ್ನೋದನ್ನು ನಾವು ತೆಗೆದುಕೊಂಡಾಗ ಪ್ರಮುಖವಾದಂತಹ ಈ ಒಂದು ಅಂಕಿಅಂಶಗಳ ನಮಗೆ ಬೇಕಾಗುತ್ತೆ. ಏಕೆಂದರೆ ಎಕ್ಸಾಮನ್ನು ನಾವು ಪಾಸ್ ಮಾಡಲಿಕ್ಕೆ ಅಲ್ಲಿ ಪ್ರಶ್ನೆಗಳು ಇದ್ದೇ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಪ್ರಮುಖವಾದಂತಹ ಲಕ್ಷಣ ಏನಪ್ಪ ಅಂದರೆ ಸರ್ವೆ. ಇದರ ಪ್ರಮುಖ ಲಕ್ಷಣ ಇದು ಸರ್ವೆ ಮಾಡುವಂಥದ್ದು ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆಯ ಒಂದು ಅಂಡರಲ್ಲಿ ಅದರ ಅಡಿಯಲ್ಲಿ ಸಮೀಕ್ಷೆಗಳನ್ನು ನಡೆಸುತ್ತೆ ಅನ್ನುವಂಥದ್ದು. ಎರಡನೇದು ಟೆಕ್ನಿಕಲ್ ಗೈಡ್ಲೈನ್ಸ್ ಅಂದರೆ ತಾಂತ್ರಿಕ ಮಾರ್ಗಸೂಚಿಗಳು. ಟು ಪ್ರೊವೈಡ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಟು ದ SSBs DES ಫಾರ್ ಪ್ರೊಸೆಸಿಂಗ್ ಆ್ಯಂಡ್ ಟ್ಯಾಬ್ಯುಲೇಷನ್ ಆಫ್ NSS ಸ್ಟೇಟ್ ಸ್ಯಾಂಪಲ್ ಡಾಟಾ ಆ್ಯಂಡ್ ಆಲ್ಸೋ ಫಾರ್ ಪೂಲಿಂಗ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಸ್ಯಾಂಪಲ್ ಡಾಟಾ. ಇಲ್ಲಿ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆ ಅನ್ನುವಂಥದ್ದು SS ಸ್ಟೇಟ್ ಸ್ಟ್ಯಾಟಿಸ್ಟಿಕಲ್ ಬೋರ್ಡ್ಸ್ ಮತ್ತು ಡಿಸ್ಟ್ರಿಕ್ಟ್ ಸ್ಟ್ಯಾಟಿಸ್ಟಿಕಲ್ ಏನು ಡೈರೆಕ್ಟರೇಟ್ ಎಕನಾಮಿಕ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಇದೆಯೋ ಅಂದರೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿರುವಂತಹ ಒಂದು ಅಂಕಿಅಂಶ ಸಂಗ್ರಹಾಲಯಗಳಿಂದಾಗಿ ಮಾಹಿತಿಯನ್ನು ಸಂಗ್ರಹಿಸಿ ಇದನ್ನು ರಾಜ್ಯ ಮಟ್ಟದಲ್ಲಿ ಪ್ರಕಟಿಸುವಂತಹ ಒಂದು ಕೆಲಸವನ್ನು ತಾಂತ್ರಿಕ ಸಲಹಾ ಮಾರ್ಗಸೂಚಿಗಳ ಅನ್ವಯ ನಡೆಸಲಾಗುತ್ತೆ ಎನ್ನುವಂಥದ್ದು. ಮತ್ತು ಮೂರನೇದು ಕಲೆಕ್ಷನ್ ಆಫ್ ಪ್ರೈಸ್ ಡಾಟಾ. ರೂರಲ್ ಪ್ರೈಸ್ ಕಲೆಕ್ಷನ್. ದ ಡಾಟಾ ಕಲೆಕ್ಟೆಡ್ ಆನ್ ರೂರಲ್ ರಿಟೈಲ್ ಪ್ರೈಸಸ್ ಆರ್ ಯೂಸ್ಡ್ ಫಾರ್ ಕಂಪೇರಿಂಗ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಫಾರ್ ಅಗ್ರಿಕಲ್ಚರಲ್ ಲೇಬರರ್ಸ್. ರೂರಲ್ ಲೇಬರರ್ಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ NSSO ಈಸ್ ಕರೆಂಟ್ಲಿ ಫೆಸಿಲಿಟೇಟಿಂಗ್ ಪ್ರೈಸ್ ಡಾಟಾ ಕಲೆಕ್ಷನ್ ಫಾರ್ ಎಕ್ಸಿಸ್ಟಿಂಗ್ ಸರ್ವಿಸ್ ಆಫ್ WPI ಸೀರೀಸ್ ಆಫ್ WPI ಸರಿ. ಇಲ್ಲಿ ಪ್ರಮುಖವಾದಂತಹ ಒಂದು ದತ್ತಾಂಶಗಳನ್ನು ಅಂದರೆ ಬೆಲೆಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ದತ್ತಾಂಶಗಳನ್ನು ಇದು ಸಂಗ್ರಹ ಮಾಡುತ್ತೆ. ಅದರಲ್ಲೂ ರೂರಲ್ ಪ್ರೈಸ್ ಕಲೆಕ್ಷನ್ ಅಂದರೆ ಒಂದು ಗ್ರಾಮೀಣ ಭಾರತದ ಒಂದು ಆದಾಯದ ಒಂದು ಅಥವಾ ಬೆಲೆಗಳ ಒಂದು ಸಂಗ್ರಹಣೆಯ ಕೆಲಸವನ್ನು ಮಾಡುತ್ತೆ. ದ ಡಾಟಾ ಕಲೆಕ್ಟೆಡ್ ಆನ್ ರೂರಲ್ ರಿಟೇಲ್ ಪ್ರೈಸ್ ಆರ್ ಯೂಸ್ಡ್ ಫಾರ್ ಕಂಪೇರಿಂಗ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಈ ಒಂದು ಅನುಭೋಗಿ ಬೆಲೆ ಸೂಚ್ಯಂಕದ ಅಡಿಯಲ್ಲಿ
ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸರಕು ಸೇವೆಗಳ ಬೆಲೆಗಳನ್ನು ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಇವರು ಪ್ರಮುಖವಾಗಿ ಸಂಗ್ರಹವನ್ನು ಮಾಡ್ತಾರೆ. ಅದರಲ್ಲೂ ಅಗ್ರಿಕಲ್ಚರ್ ಲೇಬರರ್ಸ್ ಅಂಡ್ ರೂರಲ್ ಲೇಬರರ್ಸ್, ಕೃಷಿ ಕಾರ್ಮಿಕರು ಮತ್ತು ಗ್ರಾಮೀಣ ಕಾರ್ಮಿಕರ ಒಂದು ಅಂಕಿಅಂಶಗಳಂದರೆ ಅವರ ಒಂದು ಬೆಲೆಯ ಒಂದು ಸೂಚನೆಗಳನ್ನು ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಆಧಾರದ ಮೇಲೆ ಅವರಲ್ಲಿ ಅವ್ರು ಪಡೆಯುವಂತಹ ಆದಾಯವನ್ನು ಇರ್ಬೋದು, ಅವ್ರು ಕೊಳ್ಳುವಂತಹ ಸರಕುಗಳ ಬೆಲೆಗಳಾಗಿರ್ಬೋದು, ಇವುಗಳನ್ನು ಕುರಿತು ಇವರು ಅಧ್ಯಯನ ಅಂದರೆ ಈ ಮಾಹಿತಿಯನ್ನು ಇಲ್ಲಿ ಸಂಗ್ರಹಿಸಲಾಗುತ್ತೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ NSSO ಇನ್ ಕರೆಂಟ್ಲಿ ಫೆಸಿಲೇಟಿಂಗ್ ಪ್ರೈಸ್ ಡಾಟಾ ಕಲೆಕ್ಷನ್ ಫಾರ್ ಎಕ್ಸಿಸ್ಟಿಂಗ್ ಸೀರೀಸ್ ಆಫ್ WPI. ಅಂದರೆ ಇಲ್ಲಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನ ಆಧಾರದ ಮೇಲೂ ಸಹ ನಾವು NSSOನವರು ಫುಡ್ ಇದ್ರ ಮೇಲೂ ಸಹ ಮಾಹಿತಿಯನ್ನು ಅಂದರೆ ಅವರ ಅನುಭೋಗಿ ಸರಕುಗಳನ್ನು ಆಧಾರವಾಗಿಟ್ಟುಕೊಂಡು ಅವರಿಗೆ ಸಿಗುವಂತಹ ಪ್ರಸ್ತುತವಂತಹ ಒಂದು ಅಂಶಗಳು ಯಾವುದು ಅವಶ್ಯ ಅಂದರೆ ಅವರ ಫೆಸಿಲಿಟೇಟಿಂಗ್ ಅವರವರಿಗೆ ಇರುವಂತಹ ಒಂದು ಫೆಸಿಲಿಟೀಸ್ಗಳು ಏನು ಅನ್ನೋದರ ಅವುಗಳ ಒಂದು ಅವಶ್ಯಕತೆ ಏನಿದೆ, ಅವುಗಳ ಒಂದು ಅವಶ್ಯಕ ಅಂದರೆ ಅವರ ನೀಡ್ಸ್ಗಳ ಒಂದು ಸರಕು ಏನು ನೀಡ್ಸ್ ಆಗಿರುವಂತಹ ಅತಿ ಅಗತ್ಯವಾದಂತಹ ಸರಕುಗಳಿದೆ, ಅವುಗಳ ಬೆಲೆಗಳು ಏನಿದೆ, ಈ ಎಲ್ಲ ಅಂಶಗಳನ್ನು ಇದು ಸಂಗ್ರಹಿಸುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಫೋರ್ತ್ ಒನ್, ಸಕ್ಸೆಸಿವ್ ರೌಂಡ್ಸ್. ಇಲ್ಲಿ ನಾವು ಏನು ಒಂದು ಸುತ್ತುಗಳನ್ನು ಅಂದರೆ ಹಲವಾರು ಸುತ್ತುಗಳನ್ನು ಮೂಲಕ ನಾವು ಇದು ಮಾಡ್ತೀವಿ, ಅಲ್ಲಿ ಯಶಸ್ವಿತವಾದಂತಹ ಒಂದು ಸುತ್ತುಗಳನ್ನು ಅಥವಾ ಸತತ ಸುತ್ತುಗಳನ್ನು ನಾವು ನೋಡ್ತೇವೆ. ಎ ಕಾಮೆಂಟ್ ಆನ್ ದ ಆರ್ಟಿಕಲ್ ಫಾಲಿಂಗ್ ಸಿಕ್ ಪೇಯಿಂಗ್ ದ ಪ್ರೈಸ್ NSS 71st ರೌಂಡ್ ಆಫ್ ಮಾರ್ಬಿಡಿಟಿ ಆ್ಯಂಡ್ ಕಾಸ್ಟ್ಸ್ ಆಫ್ ಹೆಲ್ತ್ ಕೇರ್ EPW 15 August 2015 ವಿ ಸಜೆಸ್ಟ್ ದಟ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸರ್ಸ್ 71st ರೌಂಡ್ ಆನ್ ಸೋಷಿಯಲ್ ಕನ್ಸಂಪ್ಷನ್ ಆಫ್ ಹೆಲ್ತ್ ಕ್ಯಾನ್ ಬಿ ರೀಡ್ ಡಿಫ್ರೆಂಟ್ಲಿ. NSSO ಒಂದು ವರದಿಯನ್ನು ಕೊಟ್ಟಿದೆ, ಯಾವುದರಲ್ಲಿ ಫಾಲಿಂಗ್ ಸಿಕ್ ಪೇಯಿಂಗ್ ದ ಪ್ರೈಸ್, ಈ ಒಂದು ಸಿಕ್ ಅನ್ನುವಂತಹದ್ದು ಅಂದರೆ ಏನು ಒಂದು ಇದೆಯೋ ಅದಕ್ಕೆ ಕಡಿಮೆ ಆಗುವಂಥದ್ದು, ಮತ್ತು ಪೇಯಿಂಗ್ ದ ಪ್ರೈಸ್ ಅಂದರೆ ಹಣದ ಒಂದು ಅಥವಾ ಪಾವತಿ, ಬೆಲೆಯ ಪಾವತಿ ಅನ್ನುವಂಥದ್ದರ ಅದಾದಮೇಲೆ NSS ಅಲ್ಲಿ 71st ರೌಂಡಲ್ಲಿ ಅಂದರೆ 71ನೇ ಒಂದು ರೌಂಡಲ್ಲಿ ಇವರು ಮಾರ್ಬಿಡಿಟಿ ಆ್ಯಂಡ್ ಕಾಸ್ಟ್ ಹೆಲ್ತ್ ಕೇರ್ ಬಗ್ಗೆ ಇವರು ಮಾಹಿತಿಯನ್ನು EPWದಲ್ಲಿ ಒಂದು ಆರ್ಟಿಕಲನ್ನು ಪ್ರೆಸೆಂಟ್ ಮಾಡುತ್ತೆ. ಇದು ಯಾವುದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ, ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆ ಅನ್ನುವಂಥದ್ದು. ಈ ಸಮಸ್ಯೆ ಇದರಲ್ಲಿ ನೋಡಿದಾಗ ಸೋಷಿಯಲ್ ಕನ್ಸಂಪ್ಷನ್ ಆ್ಯಂಡ್ ಹೆಲ್ತ್ ಕ್ಯಾನ್ ಬಿ ರೀಡ್ ಡಿಫ್ರೆಂಟ್ಲಿ. ಈ ಒಂದು ಸಾಮಾಜಿಕ ಅನುಭೋಗ ಅನ್ನುವಂಥದ್ದು ಮತ್ತು ಆರೋಗ್ಯದಿಂದ ರಕ್ಷಣೆ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ಒಂದು ಅಂಶವಾಗಿ ಇದು ಕಾರ್ಯವನ್ನು ನಿರ್ವಹಿಸುವಂಥದ್ದು. ಅಂದರೆ ಡಿಫ್ರೆಂಟ್ಲಿ ಅಂದರೆ ವಿಭಿನ್ನವಾದಂತಹದ್ದನ್ನು ನಾವಿಲ್ಲಿ ನೋಡ್ತೇವೆ. ಫಿಫ್ತ್ ಒನ್, ಲಾರ್ಜೆಸ್ಟ್ ರೆಸ್ಪೆಕ್ಟಿವ್ ಸರ್ವಿಸ್ ಲಾರ್ಜ್ scale statistical operation like the population census, annual survey of important ministries, officers of the Indian Statistical Service, and in respect of surveys conducted by the National Sample Survey Organizations. ಇಲ್ಲಿ ನಾವು 5ನೇದಲ್ಲಿ ನಾವು ನೋಡಿದಾಗ ಅತಿ ದೊಡ್ಡ ಅಥವಾ ಸೇವೆಗೆ ನೀಡುವಂತಹ ದೊಡ್ಡ ಪ್ರಮಾಣದ ಸಂಖ್ಯಾಶಾಸ್ತ್ರ ಸಂಸ್ಥೆ ಇಲ್ಲಿ ಇರುತ್ತೆ, ಅಥವಾ ಆಡಳಿತಾತ್ಮಕ ಸಂಖ್ಯಾಶಾಸ್ತ್ರೀಯ ಪದ್ಧತಿಯ ಪ್ರಮುಖ ಅಂಗಭಾಗವಾಗಿ ನಾವು ನೋಡಿದಾಗ ಲೈಕ್ ದ ಪಾಪ್ಯುಲೇಷನ್ ಸೆನ್ಸಸ್ ಅಂದರೆ ಜನಸಂಖ್ಯಾ ಒಂದು ಪದ್ಧತಿಯನ್ನು ನಾವು ನೋಡ್ತೀವಿ. ಜನಸಂಖ್ಯಾ ಪದ್ಧತಿಯನ್ನು ನೋಡೋದು ಅಂದರೆ ಜನಸಂಖ್ಯೆಯನ್ನು ಸರ್ವೆ ಮಾಡುವಂಥದ್ದು, ಜನಸಂಖ್ಯೆಯನ್ನು ಸೆನ್ಸಸನ್ನು ಮಾಡುವಂಥದ್ದು, ಮತ್ತು ಆ್ಯನ್ಯುಯಲ್ ಸರ್ವೆ ಅಂದರೆ ವಾರ್ಷಿಕವಾದಂತಹ ಒಂದು ಸಮೀಕ್ಷೆ ನಡೆಸುವಂಥದ್ದು. ಇಂಪಾರ್ಟೆಂಟ್ ಮಿನಿಸ್ಟ್ರೀಸ್ ಅಂದರೆ ಪ್ರಮುಖವಾದಂತಹ ಒಂದು ಯಾವುದರಲ್ಲಿ ಪ್ರಮುಖವಾದಂತಹ ಒಂದು ಅಂಶಗಳಲ್ಲಿ ಸಚಿವಾಲಯಗಳಲ್ಲಿ ಪ್ರಮುಖವಾದಂತಹ ಸಚಿವಾಲಯಗಳ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡುತ್ತೆ. ಆಫೀಸರ್ಸ್ ಆಫ್ ದ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವೆ, ಇದು ಪ್ರಮುಖವಾಗಿ ಯಾವುದರಲ್ಲಿಂದ ಆಫೀಸರ್ಸ್ ಆಫ್ ದ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವೆ, ಈ ಒಂದು ಸಂಖ್ಯಾಶಾಸ್ತ್ರೀಯ ಒಂದು ಭಾರತದ ಸಂಖ್ಯಾಶಾಸ್ತ್ರೀಯ ಪದ್ಧತಿಯ ಮೂಲಕ ಮಾಹಿತಿಯನ್ನು ಸಂಗ್ರಹಿಸುವಂತಹ ಸಂಖ್ಯಾಶಾಸ್ತ್ರೀಯ ಇಲಾಖೆ ಇಲ್ಲಿ ಪ್ರಮುಖವಾಗಿ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ಆ್ಯಂಡ್ ಇನ್ ರೆಸ್ಪೆಕ್ಟ್ ಆಫ್ ಸರ್ವೆ ಕಂಡಕ್ಟೆಡ್ ಬೈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, ಯಾವುದರಲ್ಲಿ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆಯ ಒಂದು ಮಾರ್ಗದರ್ಶನದಲ್ಲಿ ಇದು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕಾರ್ಯವನ್ನು ನಾವು ಮಾಡುತ್ತೆ ಅನ್ನುವಂಥದ್ದು. ಫಿಫ್ತ್ ಒನ್, ಸೈಂಟಿಫಿಕಲಿ ಡಿಸೈನ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಹರಿಯಾಣ NSS collect socio-economic data employing scientific sampling methods, generation of result and tables by application of software developed for this purpose. ಇಲ್ಲಿ ನಾವು ಸೈಂಟಿಫಿಕಲಿ ಡಿಸೈನ್ ನಾವು ನೋಡಿದಾಗ ಒಂದು ಪ್ರಮುಖವಾದಂತಹ ನಾವು ವೈಜ್ಞಾನಿಕವಾಗಿ ಒಂದು ಸಂಖ್ಯೆ ಆದರೆ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಒಂದು ವೈಜ್ಞಾನಿಕವಾಗಿ ವಿನ್ಯಾಸಗೊಂಡಿರುವಂಥದ್ದನ್ನು ನೋಡ್ತೀವಿ. ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಅಂದರೆ ಪ್ರಮುಖವಾಗಿ ಆರ್ಥಿಕ ಮತ್ತು ಸಂಖ್ಯಾಶಾಸ್ತ್ರ ಸಂಸ್ಥೆ ಅಥವಾ ಇಲಾಖೆ
ಹರಿಯಾಣದಲ್ಲಿ ಈ NSSO ಕಲೆಕ್ಟ್ ಅಂದರೆ ಮಾಹಿತಿಯನ್ನು ಸಂಗ್ರಹಿಸುವಂತಹ ನ್ಯಾಷನಲ್ ಕ್ಯಾಂಪಸ್ ಸರ್ವೆ ಮೂಲಕ ಸಂಗ್ರಹಿಸಿರುವಂತಹ ಒಂದು ಮಾಹಿತಿಯನ್ನು ನಾವು ನೋಡಿದಾಗ ಆ ಸಾಮಾಜಿಕ ಆರ್ಥಿಕ ದತ್ತಾಂಶಗಳನ್ನು ಇದು ಸಂಬಂಧಿಸಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಎಂಪ್ಲಾಯಿಂಗ್ ಅಂತಂದರೆ ಇಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾದಂತಹ ಒಂದು ವಿಧಾನಗಳ ಮೂಲಕ ಮಾಹಿತಿಯನ್ನು ಅಥವಾ ಅಂಕಿಅಂಶವನ್ನು ಸಂಗ್ರಹಿಸಿರುವಂಥದ್ದು. ಜನರೇಷನ್ ಆಫ್ ರಿಸಲ್ಟ್ಸ್ ಆ್ಯಂಡ್ ಟೇಬಲ್ಸ್ ಬೈ ಅಪ್ಲಿಕೇಶನ್ ಆಫ್ ಸಾಫ್ಟ್ವೇರ್. ಜೊತೆಗೆ ಇದರಲ್ಲಿ ಈ ಒಂದು ಸಂಗ್ರಹಿಸಿದಂತಹ ದತ್ತಾಂಶಗಳನ್ನು ಪಟ್ಟಿಗಳಲ್ಲಿ ಮತ್ತು ವಿಶ್ಲೇಷಣೆಯ ಅಂದರೆ ಅದರ ಒಂದು ಫಲಿತಾಂಶವನ್ನು ವಿಶ್ಲೇಷಣೆಯ ರೂಪದಲ್ಲಿ ವಿವರಿಸುವ ಮೂಲಕ ಅದಕ್ಕೆ ಆದಂತಹ ಒಂದು ಪ್ರತ್ಯೇಕವಾದಂತಹ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿ ಅದರ ಮಾಡುವಂತಹ ಉದ್ದೇಶವನ್ನು ಹೊಂದಿ ಮಾಹಿತಿಯನ್ನು ಸಂಗ್ರಹಿಸಿ ವೈಜ್ಞಾನಿಕವಾಗಿ ವಿನ್ಯಾಸವನ್ನು ಈ ಒಂದು ಸ್ಟ್ಯಾಟಿಸ್ಟಿಕಲ್ಸ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಹೊಂದಿರುವಂಥದ್ದನ್ನು ನಾವು ನೋಡ್ತೇವೆ. 7th one, political and administrative freedom. The division of administrative functions between the Government of India and the NSS lies in its complete freedom from administrative and political influence. ನಾವು ರಾಜಕೀಯವಾದಂತಹ ಮತ್ತು ಆಡಳಿತದ ಸ್ವಾತಂತ್ರ್ಯವನ್ನು ಇಲ್ಲಿ ನೋಡಿದಾಗ ದ ಡಿವಿಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಅಂದರೆ ಆಡಳಿತಾತ್ಮಕ ಅಂತಂದರೆ ಆ ವಿಭಾಗಗಳಲ್ಲಿ ನೋಡಿದಾಗ ಇದರ ಪ್ರಮುಖವಾದಂತಹ ಫಂಕ್ಷನ್ಸ್ ಬಿಟ್ವೀನ್ ದ ಗವರ್ನಮೆಂಟ್ ಆ್ಯಂಡ್ ಆಫ್ ಇಂಡಿಯಾ ಆ್ಯಂಡ್ ದ NSS ಕೇಂದ್ರ ಸರ್ಕಾರದ ಅಥವಾ ದೇಶದ ಒಂದು ಕೇಂದ್ರ ಸರ್ಕಾರ ಮತ್ತು ಈ ಒಂದು ಕೇಂದ್ರ ಅಂಕಿಅಂಶ ಸಂಗ್ರಹಾಲಯ ಅಥವಾ ಈ ಒಂದು ಕ್ಯಾಂಪಸ್ ಸರ್ವೆ ಅಂದರೆ ಮಾದರಿ ಸಮೀಕ್ಷೆ ಅನ್ನುವಂಥದ್ದು ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಅನ್ನುವಂಥದ್ದು ಏನು ಮಾಹಿತಿಯನ್ನು ಸಂಗ್ರಹಿಸುತ್ತೋ ಕಂಪ್ಲೀಟ್ ಫ್ರೀಡಮ್ ಫ್ರಮ್ ಅಡ್ಮಿನಿಸ್ಟ್ರೇಟಿವ್ ಆಡಳಿತಾತ್ಮಕವಾದಂತಹ ವಿಚಾರಗಳಲ್ಲಿ ಸಂಪೂರ್ಣವಾಗಿ ಸ್ವಾತಂತ್ರ್ಯವನ್ನು ಈ ಒಂದು ಇಲಾಖೆಗಳಿಗೆ ನೀಡಿರುವಂಥದ್ದು ಮತ್ತು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಈ ಒಂದು ಯಾವುದೇ ಒಂದು ಮತ್ತು ರಾಜಕೀಯ ಸ್ವಾತಂತ್ರ್ಯ ಅನ್ನುವಂಥದ್ದು ರಾಜಕೀಯವಾದಂತಹ ಒಂದು ಇನ್ಫ್ಲೂಯೆನ್ಸ್ ಇರುವಂಥದ್ದನ್ನು ನಾವು ಇದರಲ್ಲಿ ನೋಡ್ತೇವೆ ಅನ್ನುವಂಥದ್ದು ಇದು ಪ್ರಮುಖವಾದಂತಹ ಲಕ್ಷಣ. ಇನ್ನೊಂದು ಲಕ್ಷಣ ಏನಪ್ಪ ಅಂತ ವೆಲ್ ಟ್ರೈನ್ಡ್ ಇನ್ವೆಸ್ಟಿಗೇಟರ್ಸ್. ಈ ಒಂದು NSSOನಲ್ಲಿ ಅಥವಾ CSOನಲ್ಲಿ ಅಂದರೆ ಏನು ಅಂಕಿಅಂಶ ಸಂಗ್ರಹಿಸುವಂತಹ ಇಲಾಖೆಗಳಿದೆಯೋ ಸಂಖ್ಯಾಶಾಸ್ತ್ರೀಯ ಒಂದು ಇಲಾಖೆಗಳಿದೆಯೋ ಸಂಖ್ಯಾಪದ್ಧತಿಯ ಇಲಾಖೆಗಳು ಇದರಲ್ಲಿ ವೆಲ್ ಟ್ರೈನ್ಡ್ ಇನ್ವೆಸ್ಟಿಗೇಟರ್ ಇರುವಂಥದ್ದು ಉತ್ತಮ ತರಬೇತಿ ಪಡೆದಂತಹ ತನಿಖಾಧಿಕಾರಿಗಳಿದ್ದಾರೆ. ವೆಲ್ ಕ್ವಾಲಿಫೈಡ್ ಆ್ಯಂಡ್ ಟ್ರೈನ್ಡ್ ಫೀಲ್ಡ್ ಆಫೀಸರ್ಸ್ ಇನ್ವೆಸ್ಟಿಗೇಟರ್ಸ್ ಆಫ್ NSSO ಆ್ಯಂಡ್ ದ ಸ್ಟೇಟ್ ಗವರ್ನಮೆಂಟ್ ಕಲೆಕ್ಟ್ ಇನ್ಫಾರ್ಮೇಷನ್ ಥ್ರೂ ಇಂಟರ್ವ್ಯೂ ಮೆಥಡ್. ಈ ಒಂದು ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆಯಲ್ಲಿ ಪ್ರಮುಖವಾದಂತಹ ಉತ್ತಮ ಸಲಹೆಗಾರರಿದ್ದಾರೆ ಸರ್ಕಾರದಲ್ಲಿ. ಜೊತೆಗೆ ಇಂಟರ್ವ್ಯೂ ಮೆಥಡ್ ಮೂಲಕ ಇವರನ್ನು ಆಯ್ಕೆ ಮಾಡಲಾಗುತ್ತೆ. ಯೂಸಿಂಗ್ ದ ಯೂನಿಫಾರ್ಮ್ ಮೆಥಡಾಲಜಿ ಆ್ಯಂಡ್ ಶೆಡ್ಯೂಲ್ಸ್ ದಟ್ ಆರ್ ಸ್ಪೆಷಲಿ ಡಿಸೈನ್ಡ್ ಫಾರ್ ದ ಸರ್ವೆ. ಇವರನ್ನ ಅದಕ್ಕೋಸ್ಕರ ಅಂದರೆ ಈ ಒಂದು ಸರ್ವೆಯನ್ನು ಮಾಡಲಿಕ್ಕೋಸ್ಕರನೇ ನಾವು ಪ್ರಮುಖವಾಗಿ ಸ್ಪೆಸಿಫಿಕ್ ಆಗಿ ಸರ್ವೆಯನ್ನು ಮಾಡಲಿಕ್ಕೋಸ್ಕರನೇ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಎಕ್ಸಾಂಪಲ್ ಇನ್ಸ್ಪೆಕ್ಷನ್, ಸ್ಕ್ರೂಟ್ನಿ, ಸೂಪರ್ ಸ್ಕ್ರೂಟ್ನಿ ಆಫ್ ಫೀಲ್ಡ್ ಇನ್ ಶೆಡ್ಯೂಲ್ ಆರ್ ಯೂಸ್ಡ್ ಟು ಮಾನಿಟರ್ ದ ಫೀಲ್ಡ್ ವರ್ಕ್ and to ensure the quality of data collected in the field. ಇಲ್ಲಿ ಪ್ರಮುಖವಾಗಿ ಇವರನ್ನು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾರೆ ಅಂತಂದರೆ ಇವರನ್ನು ಹಾಗೆ ಆಯ್ಕೆ ಅಂದರೆ ಯಾವುದೇ ಒಂದು ಮಾನದಂಡ ಇಲ್ಲದೆ ಆಯ್ಕೆ ಮಾಡೋದಿಲ್ಲ. ಇಲ್ಲಿ ಹಲವಾರು ಮಾನದಂಡಗಳನ್ನು ಉಪಯೋಗಿಸಿ ಅವ್ರನ್ನ ಆಯ್ಕೆ ಮಾಡಲಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಇವ್ರನ್ನ ಆಯ್ಕೆ ಮಾಡುವಂಥದ್ದು ಏನಪ್ಪ ಅಂತಂದರೆ ಎಕ್ಸಾಂಪಲ್ ಇನ್ಸ್ಪೆಕ್ಷನನ್ನು ಇವರ ಮೇಲೆ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ, ಸ್ಕ್ರೂಟ್ನಿಯನ್ನು ಮಾಡಲಾಗುತ್ತೆ, ಸೂಪರ್ ಸ್ಕ್ರೂಟ್ನಿಯನ್ನು ಮಾಡಲಾಗುತ್ತೆ ಮತ್ತು ಫೀಲ್ಡ್ ಇನ್ ಶೆಡ್ಯೂಲ್ ಆರ್ ಯೂಸ್ ಮಾನಿಟರ್ ದ ಫೀಲ್ಡ್ ವರ್ಕಲ್ಲಿ ಇವರು ಯಾರು ಹೆಚ್ಚು ಯೂಸ್ಫುಲ್ ಅನ್ನುವಂಥದ್ದನ್ನು ಅವ್ರನ್ನ ನೋಡ್ತಾರೆ. ಆ್ಯಂಡ್ ಟು ಎನ್ಶ್ಯೂರ್ ದ ಕ್ವಾಲಿಟಿ ಆಫ್ ಡಾಟಾ ಕಲೆಕ್ಟೆಡ್ ಇನ್ ದ ಫೀಲ್ಡ್. ಯಾರು ಉತ್ತಮವಾದಂತಹ ಅಂಕಿಅಂಶಗಳನ್ನು ಒಂದು ಈ ಫೀಲ್ಡಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಅನ್ನೋದ್ರ ಆಧಾರದ ಮೇಲೆ ಇವರನ್ನು ಸಂಗ್ರಹ ಅಂದರೆ ಆಯ್ಕೆ ಮಾಡಲಾಗಿರುತ್ತೆ. ಹಾಗಾಗಿ ಕಲೆಕ್ಟೆಡ್ ಡಾಟಾ ಈಸ್ ಸೆಂಟ್ ಫಾರ್ ಪ್ರೊಸೆಸಿಂಗ್ ಟು ಡಾಟಾ ಪ್ರೊಸೆಸಿಂಗ್ ಡಿವಿಷನ್. ವೇರಿಯಸ್ ಪಬ್ಲಿಸಿಟಿ ಮೆಷರ್ಸ್ ಥ್ರೂ ಪ್ರಿಂಟ್, ಅಡ್ವರ್ಟೈಸ್ಮೆಂಟ್ ಆ್ಯಂಡ್ visual or digital media are taken to increase the awareness about these survey among the public or respondents. ಸಾರ್ವಜನಿಕವಾದಂತಹ ಒಂದು ಪ್ರಮುಖವಾದಂತಹ ಒಂದು ಸಲಹೆಗಳನ್ನು ಅವೇರ್ನೆಸ್ಸನ್ನು ಇವರು ಮೂಡಿಸಲಿಕ್ಕೂ ಸಹ ಇದರಿಂದ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. 9th one, ಆಲ್ಟರ್ನೇಟಿವ್ ಇನ್ಫಾರ್ಮೇಷನ್. ಕೊನೆಯಾದದ್ದು ಪರ್ಯಾಯ ಮಾಹಿತಿ ಅನ್ನುವಂಥದ್ದು. ದ ಕಲೆಕ್ಷನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಡಿಫ್ರೆಂಟ್ ಸಬ್ಜೆಕ್ಟ್ ಸ್ಪೆಸಿಫಿಕ್ ಏರಿಯಾಸ್ ಲೈಕ್ ಅಗ್ರಿಕಲ್ಚರ್, ಲೇಬರ್, ಕಾಮರ್ಸ್, ಇಂಡಸ್ಟ್ರಿ ಎಕ್ಸೆಟ್ರಾ. ಇಲ್ಲಿ ಪ್ರಮುಖವಾಗಿ ಯಾವ್ಯಾವ ಒಂದು ಮಾಹಿತಿಗಳನ್ನು ಇದು ಸಂಗ್ರಹ ಮಾಡುತ್ತೆ ಅಂತ ಅಂದರೆ ಅಗ್ರಿಕಲ್ಚರ್, ಲೇಬರ್ ಅಂದರೆ ಕೃಷಿ, ಕಾರ್ಮಿಕರು ಮತ್ತು ಕಾಮರ್ಸ್ ವ್ಯಾಪಾರ, ವಾಣಿಜ್ಯ, ಹಾಗೆ ಇಂಡಸ್ಟ್ರೀಸ್ ಕೈಗಾರಿಕೆ ಇತ್ಯಾದಿಗಳಲ್ಲಿ ವಿತ್ ದ ಕರಸ್ಪಾಂಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟ್ರೀಸ್ ಆಡಳಿತಾತ್ಮಕ ಒಂದು ಇಲಾಖೆಗಳಲ್ಲಿ ಮಾಹಿತಿಯನ್ನು ಇದು ಸಂಗ್ರಹಿಸಿದೆ. ಮೋರ್ ಆಫನ್ ದನ್ ನಾಟ್ ದ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಇಸ್ ಕಲೆಕ್ಟೆಡ್ ಆಸ್ ಬೈ ಪ್ರಾಡಕ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್. ಪ್ರಮುಖವಾಗಿದ್ದು ಹಲವಾರು ಉತ್ಪನ್ನಗಳಿಗೆ ಸಂಬಂಧಪಟ್ಟಂತಹ
ಮಾಹಿತಿಗಳನ್ನು, ಆಡಳಿತಾತ್ಮಕ ಮಾಹಿತಿಗಳನ್ನು ಇದು ಸಂಗ್ರಹವನ್ನು ಮಾಡುತ್ತೆ. ಪ್ರೋಗ್ರೆಸ್ ಆಫ್ ಸ್ಪೆಸಿಫಿಕ್ ಪ್ರೋಗ್ರಾಮ್ಸ್, ಸಮ್ ಆಫ್ ದ ಮಿನಿಸ್ಟ್ರೀಸ್ ಲೈಕ್ ಅಗ್ರಿಕಲ್ಚರ್, ವಾಟರ್ ರಿಸೋರ್ಸ್, ಹೆಲ್ತ್ ಎಕ್ಸೆಟ್ರಾ. ಅದರಲ್ಲೂ ಪ್ರಮುಖವಾಗಿ ಕೆಲವೊಂದು ನಾವು ಇಲಾಖೆಗಳನ್ನು ನಾವು ನೋಡಿದಾಗ ಕೃಷಿ ಇರ್ಬೋದು, ಅಥವಾ ನೀರಾವರಿ ಸಂಪನ್ಮೂಲಗಳ ಇಲಾಖೆಗಳಾಗಿರ್ಬೋದು, ಅಥವಾ ಆರೋಗ್ಯದ ಇಲಾಖೆಗಳಾಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯನ್ನು ಇದು ಸಂಗ್ರಹಿಸುತ್ತೆ. ಇವೆ ಫುಲ್ ಫ್ಲಡ್ಜ್ ಸ್ಟ್ಯಾಟಿಸ್ಟಿಕಲ್ ಡಿವಿಷನ್ಸ್. ಅಂದರೆ ಇಲ್ಲಿ ಪ್ರಮುಖವಾದಂತಹ ಒಂದು ಡಿಜಿಟಲ್ ಸ್ಟ್ಯಾಟಿಸ್ಟಿಕಲ್ ಡಿವಿಷನ್ ಅಂದರೆ ವಿಭಾಗ ಇರುವುದಂತಹ ನಾವು ಅಂದರೆ ಇದರಲ್ಲಿ ಈ ಅಗ್ರಿಕಲ್ಚರ್ಗೆ, ವಾಟರ್ ರಿಸೋರ್ಸ್ಗೆ ಮತ್ತು ಹೆಲ್ತ್ಗೆ ಪ್ರಮುಖವಾದಂತಹ ಒಂದು ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು, ಫುಲ್ ಫ್ಲಡ್ಜ್ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಅನ್ನುವಂಥದ್ದು ಇರೋದನ್ನು ನಾವಿಲ್ಲಿ ನೋಡ್ತೀವಿ. ವೈಲ್ ಮೋಸ್ಟ್ ಅದರ್ಸ್ ಓನ್ಲಿ ನ್ಯೂಕ್ಲಿಯಸ್ ಸೆಲ್ಸ್. ಇಲ್ಲಿ ಇನ್ನು ಪ್ರಮುಖವಾಗಿ ನಾವು ನೋಡಿದಾಗ ಇಲ್ಲಿ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಅನ್ನುವಂಥದ್ದು ಒಂದು ಭಾರತದ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಅಂತಂದರೆ, ಮತ್ತು ಅದು ಡಿಸೆಂಟ್ರಲೈಸ್ಡ್ ಆಗಿರುವಂಥದ್ದು. ಯಾವುದೇ ರೀತಿಯಲ್ಲೂ ಸಹ ಸೆಂಟ್ರಲೈಸ್ಡ್ ಅಲ್ಲ, ಡಿಸೆಂಟ್ರಲೈಸ್ಡ್. ಕೇಂದ್ರದಲ್ಲಿದೆ, ರಾಜ್ಯದಲ್ಲಿದೆ, ಜಿಲ್ಲಾ ಮಟ್ಟದಲ್ಲಿದೆ, ಕೆಲವೊಂದು ತಾಲೂಕು ಮಟ್ಟಗಳಲ್ಲೂ ಸಹ ಮಾಹಿತಿ ಸಂಗ್ರಹವನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಹಾಗಾಗಿ ಇದು ಡಿಸೆಂಟ್ರಲೈಸ್ಡ್ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು. ಮತ್ತು ಆಡಳಿತಾತ್ಮಕ ಸಂಖ್ಯಾಶಾಸ್ತ್ರೀಯ ಪದ್ಧತಿಯು ಅದರ ಅಂಗಭಾಗವಾಗಿ ಇದು ಕಾರ್ಯಗಳನ್ನು ನಿರ್ವಹಿಸುತ್ತೆ. ಏನು ಪ್ರಮುಖವಾದಂತಹ ಅಡ್ಮಿನಿಸ್ಟ್ರೇಷನ್ ಅಂದರೆ ಸ್ಟ್ಯಾಟಿಸ್ಟಿಕಲ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇದೆಯೋ ಅದರ ಪ್ರಮುಖ ಅಂಗಭಾಗಗಳಾಗಿ NSSO ಇರ್ಬೋದು, CSO ಇರ್ಬೋದು, ಅಥವಾ NSS ಇರ್ಬೋದು, ಇವುಗಳು ಅದರ ಪ್ರಮುಖ ಅಂಗಭಾಗವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಹಾಗೆ ಭಾರತೀಯ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆಯಲ್ಲಿ ದತ್ತಾಂಶಗಳ ಸಂಗ್ರಹಣೆಯ ಜೊತೆಯಲ್ಲಿಯೇ ಅವುಗಳ ಸಂಕಲನ ಅಥವಾ ಕೂಡಿಸುವಿಕೆ, ಸಂಸ್ಕರಣೆ ಮತ್ತು ಫಲಿತಾಂಶಗಳ ಸಿದ್ಧತೆಯನ್ನು ನಿರ್ವಹಿಸಲಾಗುತ್ತೆ. ಅಂದರೆ ಕಾಂಪಿಲೇಷನ್ ಆ್ಯಂಡ್ ಪ್ರೊಸೆಸಿಂಗ್ ಎರಡೂ ಕೆಲಸಗಳನ್ನು ಈ ಒಂದು ಭಾರತೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತೆ. ಅದರಲ್ಲೂ ಪ್ರಮುಖವಾಗಿ ಬಹುತೇಕ ವಲಯಗಳಿಗೆ ಸಂಬಂಧಿಸಿದ ಈ ಕಾರ್ಯಗಳನ್ನು ರಾಜ್ಯಗಳಲ್ಲಿಯೇ ಮಾಡಲಾಗುತ್ತೆ. ಅಂದರೆ ಸ್ಟೇಟ್ ಲೆವೆಲಲ್ಲೇ ಇದನ್ನು ಪ್ರಮುಖವಾಗಿ ಮಾಡಲಾಗುತ್ತೆ. ಮತ್ತು ರಾಜ್ಯ ಮಟ್ಟದಲ್ಲಿನ ಫಲಿತಾಂಶಗಳು ಕೇಂದ್ರಕ್ಕೆ ಕಳಿಸ್ತವೆ. ಏನು ಇರೋ ಒಂದು ರಾಜ್ಯ ಮಟ್ಟದಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡಲಾಗುತ್ತೋ ಈ ಸಂಗ್ರಹವಾದಂತಹ ಮಾಹಿತಿಯನ್ನು ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ರವಾನೆಯನ್ನು ಮಾಡ್ತವೆ ಅಥವಾ ಕಳಿಸ್ತವೆ. ಮತ್ತು ಅಖಿಲ ಭಾರತ ಮಟ್ಟದ ಅಂಕಿ ಅಂಶಗಳನ್ನು ರಾಜ್ಯ ಮಟ್ಟದ ಸಮಗ್ರ ಅಂಕಿ ಅಂಶಗಳೆಂದು ಪರಿಗಣಿಸಲಾಗುತ್ತೆ. ಇಡೀ ಒಂದು ದೇಶಕ್ಕೆ ಸಂಬಂಧಪಟ್ಟಂತಹ ಅಂಕಿಅಂಶಗಳನ್ನು ಏನು ಸಂಗ್ರಹ ಮಾಡುತ್ತೋ ಇದು ರಾಜ್ಯ ಮಟ್ಟದ ಸಮಗ್ರ ಅಂಕಿಅಂಶಗಳೆಂದು ಸಹ ನಾವು ಪರಿಗಣಿಸಲಾಗುತ್ತೆ. ಇದಿಷ್ಟು ಭಾರತದ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.